ಇನ್ನು ರಾಜ್ಯದ ಹಲವೆಡೆ 3 ದಿನಗಳ ಕಾಲ ಭಾರೀ ಮಳೆಯ ಮುನ್ಸೂಚನೆ ಇನ್ನೂ ಕೂಡ ಇದೆ. ಬೆಂಗಳೂರು ನಗರ ಸೇರಿ ಹಲವಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂತದ್ದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಮನಗರ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಕೂಡ ಮಳೆಯಾಗುತ್ತೆ, ಮುಂದುವರಿಯುತ್ತೆ ಅಂತ ಮುನ್ಸೂಚನೆಯನ್ನ ಇಲಾಖೆ ನೀಡಿದೆ. ರಾಜ್ಯದ ಹಲವೆಡೆ 3 ದಿನಗಳ ಕಾಲ ಇನ್ನೂ ಭಾರೀ ಮಳೆಯಾಗುತ್ತೆ ಅಂತ ಮುನ್ಸೂಚನೆಯನ್ನು ನೀಡಿರುವಂತದ್ದು. ಬೆಂಗಳೂರು ನಗರ ಸೇರಿ ಹಲವಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ರಾಮನಗರ, ಕೋಲಾರ, ಯಾದಗಿರಿ, ಗದಗ ಜಿಲ್ಲೆಗಳಲ್ಲಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಧಾರವಾಡ, ಬಳ್ಳಾರಿ, ವಿಜಯನಗರ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ, ತುಮಕೂರು ಹೀಗೆ ಹಾಸನ, ಕೊಡಗು, ಮೈಸೂರು ಜೊತೆಗೆ ಮಂಡ್ಯ ಯೆಲ್ಲೋ ಅಲರ್ಟ್ ಅನ್ನ ಇಷ್ಟೂ ಜಿಲ್ಲೆಗಳಲ್ಲಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ತಯಾರಾಗಿರಬೇಕು, ಎಲ್ಲದಕ್ಕೂ ಕೂಡ ಇನ್ನೂ ಭಾರಿ ಮಳೆಯಾಗುತ್ತೆ ಅಂತ ಮುನ್ಸೂಚನೆಯನ್ನ ಈಗಾಗಲೇ ಇಲಾಖೆ ನೀಡಿರುವಂತದ್ದು. ಹವಾಮಾನ ಇಲಾಖೆ ಸಾಕಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ತೀವ್ರವಾಗುತ್ತೆ ಮಳೆಯ ಒಂದು ಪ್ರಮಾಣ. ಈಗಾಗಲೇ ಒಂದೇ ದಿನಕ್ಕೆ ಇಷ್ಟೊಂದು ಅವಾಂತರಗಳಾಗಿದೆ. ಹಾಗಾಗಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಲ್ಲದಕ್ಕೂ ಕೂಡ ಈಗಲೇ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ. ಇಂಥ ಜಾಗಗಳಲ್ಲಿ ಬೆಂಗಳೂರು ನಗರ ಗ್ರಾಮಾಂತರದಲ್ಲಂತೂ ಈಗ ಅಧಿಕಾರಿಗಳು ಈಗ ಅಲರ್ಟ್ ಆಗ್ತಾ ಇರುವಂಥದ್ದು. ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇನ್ನು 3 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯುತ್ತೆ. ಹಾಗಾಗಿ ತಯಾರಿಯನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಬೇಕು, ಮುನ್ನೆಚ್ಚರಿಕೆ ವಹಿಸಬೇಕು, ಅದನ್ನ ಕೈಗೊಳ್ಳಬೇಕಾಗತ್ತೆ. ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಪ್ರತಿಯೊಂದು ಪಾಲಿಕೆಗಳಾಗಿರಬಹುದು, ಎಲ್ಲರೂ ಕೂಡ ತಯಾರಾಗಿರಬೇಕು. ಜನತೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂದರೆ ಯಾವ ರೀತಿ ಅವರಿಗೆ ಸೇಫ್ಟಿಯಾಗಿ ಇರಬೇಕು ಅಂತ ಮುನ್ಸೂಚನೆಯನ್ನು ನೀಡಬೇಕು, ಅದನ್ನು ಮಾಡಬೇಕಾಗತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಅಧಿಕಾರಿಗಳು, ಇಲಾಖೆಗಳು. ಒಂದೇ ದಿನಕ್ಕೇನೆ ಇಷ್ಟು ಅವಾಂತರ ಉಂಟಾಗಿದೆ. ಇನ್ನು 3 ದಿನ ಇದೇ ರೀತಿಯಾಗಿ ಗಾಳಿ ಮಳೆ ಆಗುತ್ತೆ. ಮುನ್ಸೂಚನೆಯನ್ನು ನೀಡಿರುವಂಥದ್ದು ಹವಾಮಾನ ಇಲಾಖೆ.